ಹಾಯ್ ಹಾಲ್, ವೆಲ್ಕಮ್ ಟು ವರ್ಷಿತಾ ಬೈರಾಗಮ್ಮ ಯೂಟ್ಯೂಬ್ ಚಾನಲ್. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ವ್ಲಾಗ್ ಅಂದರೆ ಇವತ್ತು ಮಾಮೂಲಿ ಪೂಜೆ ಇದೆ ಮತ್ತು ನಾವು ಸ್ವಲ್ಪ ಹೊರಗಡೆ ಎಲ್ಲೋ ಹೋಗಬೇಕಿತ್ತು, ಅದು ಕೂಡ ತೋರಿಸ್ತೀನಿ. ಎಲ್ಲಿ ಏನಕ್ಕೆ ಅಂತೆಲ್ಲ ಕೂಡ ತೋರಿಸ್ತೀನಿ. ಈ ವ್ಲಾಗ್ನ ಹಾಗೆ ನೋಡ್ತಾ ಇರಿ. ಮತ್ತು ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಇದು ಎದ್ದ ತಕ್ಷಣ ಏನಲ್ಲ, ಆಲ್ರೆಡಿ ಒಂದು 6 ಗಂಟೆ ಆಗಿತ್ತು ಟೈಮು. ಅವಾಗ ನೋಡಿ ವೆದರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ನನಗೆ ಎದ್ದು ಬಂದ ತಕ್ಷಣ ಇದನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಆಗುತ್ತೆ. ಒಟ್ನಲ್ಲಿ ನಾನು ಎದ್ದಾಗ ಇನ್ನೂ ಕತ್ಲೆನೇ ಇರುತ್ತೆ, ಬಟ್ ಈಗ ಒಂದು ಸ್ವಲ್ಪ ಬೆಳಕಾಗ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನೋಡಿ ಆ ಸ್ಪಾಟಲ್ಲಿ ಮಾತ್ರ ಸ್ಕೈ ಕಲರೇ ಫುಲ್ ಒಂಥರ ಚೇಂಜ್ ಆಗಿದೆ, ಸಖತ್ತಾಗಿ ಕಾಣ್ತಿದೆ ಮಾತ್ರ. ಓನು ತೆಗಿ ಬಾಯಿಂದ ಅದನ್ನ ತೆಗಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಮಾಡು. ಅಯ್ಯೋ ಅಯ್ಯೋ, ಯಾರು ನಾಚ್ಕೋತಾ ಇರೋದು? ಜಾನಮ್ಮ ಯವ್ವ ಯವ್ವ ಯವ್ವ. ಫೋ ಫೋ ಫೋ. ಪುತ್ತ ಕೊಡಲ್ವಾ? ಪ್ಲೇನ್ ಕಿಸ್ ಕೊಡು. ಪ್ಲೇನ್ ಕಿಸ್ ಕೊಡು. ಕಚ್ಚಬಾರ್ದು. ಪ್ಲೇನ್ ಕಿಸ್ ಕೊಡು. ಪ್ಲೇನ್ ಕಿಸ್ ಕೊಡು. ಕಚ್ಚಬಾರ್ದು. ಅಪ್ಪಂಗೆ ಹೇಳ್ತೀನಿ ತಡಿ, ಅಪ್ಪಂಗೆ ಹೇಳ್ತೀನಿ ಇನ್ಮೇಲೆ. ಹೇಳ ನಿಮ್ಮ ಅಪ್ಪಂಗೆ ಹೇಳ ನಾನು. ಗುಡ್ ಮಾರ್ನಿಂಗ್ ಬಂಗೋಲು. ಇನ್ನೂ ಸ್ನಾನಕ್ಕೆ ಹೋಗಿಲ್ಲ. ನಾನು ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಒಳಗೆ ಬರೋ ಅಷ್ಟಲ್ಲ ಆಗಲೇ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ದಾಳೆ ನೋಡಿ. ಓನಮ್ಮ ಓನು ಓನೇ ಓನೇ, ಅವಳು ಕೂಡ ಎದ್ಬಿಟ್ಟಿದ್ದಾಳೆ. ಈಗ ಹೆಂಗಾದರೂ ಮಾಡಿ ಅವ್ರ ಅಪ್ಪನ ಹತ್ರ ಇವಳನ್ನ ಮತ್ತೆ ಮಲಗಿಸಿ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ಬೇಕು. ಇಲ್ಲ ಅಂದರೆ ಸ್ನಾನಕ್ಕೆ ಹೋಗೋಕ್ಕಾಗಲ್ಲ, ಹಠ ಮಾಡ್ತಾಳೆ. ಅದಕ್ಕೋಸ್ಕರ ಅವಳನ್ನ ಮಲಗಿಸಿ ನೆಕ್ಸ್ಟ್ ಸ್ನಾನಕ್ಕೆ ಹೋಗ್ತೀನಿ. ಯಾಕೆ ಆಡಲ್ವ ಜಾನು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗಂಟೆ ಒಂದು ಕೈಲಿ ಊದ್ಗಡ್ಡಿ ಒಂದು ಕೈಲಿ ಅಳ್ಳಾಡ್ಸೋಕ್ಕಾಗಲ್ಲ. ಗಂಟೆ ಅಳ್ಳಾಡ್ಸಿದ್ರೆ ಊದ್ಗಡ್ಡಿ ಕೂಡ ಅಳ್ಳಾಡ್ತಿರುತ್ತೆ, ಅದನ್ನ ನೀಟಾಗಿ ಪೂಜೆ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಗಂಟೆ ಅಳ್ಳಾಡ್ಸಲ್ಲ. ನಮ್ಮ ಮನೆಯವ್ರು ಏನಾದರೂ ಪೂಜೆ ಮಾಡಿದ್ರೆ ಅವ್ರು ಗಂಟೆ ಆಡಿಸ್ತಾರೆ. ಅಂದರೆ ಅವ್ರಿಗೆ ತುಂಬ ಅಭ್ಯಾಸ ಇದೆ, ಯಾವಾಗಲೂ ಪೂಜೆ ಮಾಡ್ತಾಯಿದ್ರು ಅಂತ ಅವ್ರು ಚಿಕ್ಕ ವಯಸ್ಸಿಂದ. ಸೊ ಅವ್ರಿಗೆ ಅಭ್ಯಾಸ ಇದೆ, ನನಗಂತೂ ಒಂದು ಸ್ವಲ್ಪನೂ ಅಭ್ಯಾಸ ಇಲ್ಲ. ಇವ್ರನ್ನ ಮದುವೆ ಆದಮೇಲೆ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿರೋದು. ಅದಕ್ಕೂ ಮುಂಚೆ ನಾನು ಪೂಜೆ ಆಗಲಿ ದೇವರಾಗಲಿ ಯಾವುದೂ ಮಾಡ್ತಿರಲಿಲ್ಲ. ಪೂಜೆ ಎಲ್ಲ ಮುಗಿದಿದೆ. ಟಿಫನ್ಗೆ ಆಲ್ರೆಡಿ ಅಕ್ಕಿ ಮತ್ತು ಬೇಳೆ ಬೇಯೋಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ 2 ವಿಜಿಲ್ ಕೂಡ ಆಗಿದೆ. ಈಗ ನೆಕ್ಸ್ಟು ಟೊಮೊಟೊ ಬೇಳೆ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟಿಫನ್ ತಿಂದ್ಕೊಂಡು ಹೊರಟ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈ ಟೊಮೊಟೊ ಬೇಳೆಬಾತ್ ರೆಸಿಪಿ ಅಂತೂ ತುಂಬ ಬೇಗ ಆಗುತ್ತೆ. ಅಂದರೆ ಬಿಸಿಬೇಳೆ ಬಾತ್ ಥರನೇ. ನಮ್ಮ ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಫುಲ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ತರಕಾರಿ ಎಲ್ಲ ಏನೂ ಆಗ್ತಿಲ್ಲ, ಟೊಮೊಟೊ ಬೇಳೆಬಾತ್ ಅಂತ ಮಾಡಿದ್ದು ಅಷ್ಟೇ. ಈಗ ಟಿಫನ್ ತಿಂದಾಯಿತು, ಎಲ್ಲ ಕೆಲಸನೂ ಮುಗೀತು. ಈಗ ಆಲ್ರೆಡಿ ಟೈಮ್ ಬಂದು 10 ಗಂಟೆ ಆಗಿದೆ. ಸ್ವಲ್ಪ ಟಿ ವಿ ಕೂಡ ನೋಡ್ದು. ಈಗ ನಾನು ತುಮಕೂರಲ್ಲಿ DL ಕೊಟ್ಟಿದ್ದೆ, ನನ್ನ ಹತ್ರ DL ಇರಲಿಲ್ಲ. ಸೊ ಅದಕ್ಕೋಸ್ಕರ DLಗೆ ಟೆಸ್ಟ್ ಡ್ರೈವ್ ಹೋಗ್ಬೇಕಲ್ವ, ಸೊ ಅದಕ್ಕೋಸ್ಕರ ಕರೆದಿದ್ದಾರೆ. ಇವತ್ತು ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ನೋಡೋಣ ಟೆಸ್ಟ್ ಡ್ರೈವ್ ಹೇಗಾಗುತ್ತೆ ಅಂತ. ಅದನ್ನು ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಗ್ಲೋಸರಿ ಶಾಪಿಂಗ್ ಎಲ್ಲ ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ಇದು ಬಂದು ತುಮಕೂರು ಆಟೋ ಶೋರೂಮ್ ಇದೆ. ಇಲ್ಲಿ ಆ್ಯಕ್ಚುಲಿ ಆಟೋ ತೊಗೊಂಡಿದ್ದೋ ನಾವು ಒಂದ್ಸತಿ, ಅದಕ್ಕೋಸ್ಕರ ಬಂದು ನೋಡ್ತಾ ಇದ್ದೋ ಅಷ್ಟೇ. ಬಂದು ಆಟೋ ನೀರು ಚೆಲ್ತಾ ಇದೆಯಾ ಕಣೆ. ಕ್ಯಾಲರೀಸ್. ಈಗ RTO ಆಫೀಸ್ ಹತ್ರ ಇದ್ವಿ. DLದು ಅಪ್ಲಿಕೇಶನ್ ಎಲ್ಲ ಫಿಲ್ ಆಯಿತು. ಅಪ್ಲಿಕೇಶನ್ ಬಂದಿದೆ. LL ಟೆಸ್ಟ್ಗೆ ಇನ್ನೊಂದು ತಿಂಗಳು ಬಿಟ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ತಿಂಗಳು ಬಿಟ್ಕೊಂಬರಬೇಕು. ಈಗ ಆಗಲೇ 1:45 ಆಗಿದೆ. ಸೊ ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ರಮೇಶಣ್ಣ ಅಂತ, ಅವರು ಒಂದು ಜೋಳದ ರೊಟ್ಟಿ ತರಕ್ಕೆ ಹೋಗಿದ್ದಾರೆ. ತಿನ್ಕೊಂಡು ಇಲ್ಲೊಂದು ಎಕ್ಸಾಮಿನ್ ಕೂಡ ಇದೆಯಂತೆ, ಅದನ್ನು ಮುಗಿಸ್ಕೊಂಡು ಹೊರಡೋದು.
ಜೋಳದ ರೊಟ್ಟಿ ಅಂತ ಹೇಳಿದ್ನಲ್ಲ, ಅದನ್ನು ತೊಗೊಬರಲಿಲ್ಲ. ಹೇಳಿದರು ಹೋಗಿ ತೊಗೊಳ್ತಾ ಇದ್ರು. ಅಷ್ಟರಲ್ಲಿ ಇವ್ರು ಎಕ್ಸಾಮಿಗೆ ಬೇಗ ಬರಬೇಕು ಅಂದರು. ಸೊ ವಾಪಸ್ ಬಂದ್ಬಿಟ್ಟು ಏನೂ ತೊಗೊಳ್ಲಿಲ್ಲ ಅಲ್ಲಿ. ಈಗ DL ಅಪ್ಲಿಕೇಶನ್ ಎಲ್ಲ ಮುಗಿದಿದೆ. ಮತ್ತು ಅದೇನಪ್ಪ ಎಕ್ಸಾಮಿನ್ ಮಾಡಬೇಕು ಅಂತಿದ್ರಲ್ಲ ಸೈಬರಲ್ಲಿ. ಸೊ ಸೈಬರ್ಗೆ ಹೋಗಿ ಎಕ್ಸಾಮಿನ್ ಕೂಡ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಆಟೋ ಲಿಂಕ್ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಒಂದು ಲೋನ್ ತೊಗೋಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದು. ಸೊ ಈಗ ಅದನ್ನು ಮುಗಿಸಿದ್ದೀವಿ. ಇನ್ನೂ ಊಟ ಕೂಡ ಮಾಡಿಲ್ಲ. ಆಲ್ರೆಡಿ ಟೈಮ್ ಬಂದು 2:30 ಆಗೋಯ್ತು. ನೆಕ್ಸ್ಟ್ ನೋಡೋಣ, ಊಟಕ್ಕೆ ಏನಾದರೂ ಮೋಸ್ಟ್ಲಿ ಇಲ್ಲೇ ತಿನ್ಬೋದು, ಇಲ್ಲಾಂದರೆ ನಮ್ಮ ಜೊತೆ ಒಂದು ಅಣ್ಣ ಬಂದಿದ್ದಾರೆ ಅಂತ ಹೇಳಿದ್ವಲ್ಲ, ಅವ್ರ ಮನೆಗೆ ಹೋಗಿ ತಿನ್ಬೋದು. ನೋಡೋಣ, ಹೇಳ್ತೀನಿ ಎಲ್ಲಿ ತಿಂತೀವಿ ಏನು ಅಂತ. ಟೈಮ್ ಬಂದು 3:55 ಆಗಿದೆ. ಹೊಟ್ಟೆ ಹಸಿವಾಗಿ ತಡ್ಕೊಳಕ್ಕಾಗಿದೆ. ಸೊ 2 ಇಡ್ಲಿ ತರಿಸ್ಕೊಂಡು 2 ಇಡ್ಲಿ ತಿಂದಿದ್ದೀವಿ. ಆಮೇಲೆ ಇನ್ನೂ ಕೆಲಸ ಮುಗ್ದಿಲ್ಲ, ಇನ್ನೂ ಆಟೋದಲ್ಲೇ ಬಿಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೋ. ಸಾಕಾಗ್ಬಿಟ್ಟಿದೆ ಮಾತ್ರ, ಬೆಳಗ್ಗೆಯಿಂದ ಕಾಯ್ದು 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 ಫುಲ್ ಸುಸ್ತಾಗಿದೆ. ಇದು ಆಲ್ರೆಡಿ ನಾವು ಆ್ಯಕ್ಚುಲಿ ತರಕಾರಿ ಎಲ್ಲ ತೊಗೊಂಡು ಫುಲ್ ಕಂಪ್ಲೀಟ್ ಆಗಿತ್ತು ಶಾಪಿಂಗ್ ಎಲ್ಲ. ಅದಾದಮೇಲೆ ಅಣ್ಣ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಹೋಗಿ ಬಿರಿಯಾನಿ ಎಲ್ಲ ಮಾಡಿದರು. ಸೊ ಬಿರಿಯಾನಿ ಈಗ ಜಸ್ಟ್ ಒಂದು 10 ಮಿನಿಟ್ಸ್ ಆಗಿದೆ ಅಷ್ಟೇ. ಈಗ ಆಲ್ರೆಡಿ ಟೈಮ್ ಬಂದು 6:35 or 7 ಆಗಿದೆ. 7 ಏನಾಗಿಲ್ಲ, ಇನ್ನೂ 6:39 ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂದರೆ, ಸ್ವಲ್ಪ ಬಿರಿಯಾನಿ ಎಲ್ಲ ತೊಗೊಂಡು ತಿನ್ಕೊಂಬಂದವಲ್ವಾ, ಈಗ ತಿಂದಿರೋದಾಗಿದೆ. ಸೊ ಅಡುಗೆ ಮನೆ ಸ್ವಲ್ಪ ಬೆಳಗ್ಗೆ ಕ್ಲೀನ್ ಮಾಡೋಗಿರಲಿಲ್ಲ, ಅದನ್ನು ಕ್ಲೀನ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಜಾನು ಇಲ್ಲಿ ನೋಡು, ಓಯ್ ಚಿನ್ನಮ್ಮ ಬಾಯಿಲಿ ನೋಡ್ತೀಯಾ, ಫೋಟೋ ಹೊಡ್ಕಂತೀಯಾ? ನಿಂತ್ಕೋ ಆಟೋ ಪಕ್ಕ. ಸ್ಮೈಲ್ ಮಾಡು ಮಗನೆ, ಸ್ಮೈಲ್ ಪ್ಲೀಸ್. ಐ ಸ್ಮೈಲ್ ಪ್ಲೀಸ್. ಬಾಯ್ಲಿ ಬಾಯ್ಲಿ ಬಾಯ್ಲಿ. ಜಾನು ನೀನು ಹೂವು ಮುಟ್ಕೊಂಡಿದ್ಯಲ್ಲ, ತೋರಿಸು ಹೂವು, ತೋರಿಸು ಹೂವು. ಹೂವು ವಾವ್. ಪೋಸ್ ಕೊಡು, ಒಂದು ಪೋಸ್ ಕೊಡುಮ್ಮ. ಹೂವು ಇಲ್ಲ, ಹೂವು ಹೂವು. ನಿಧಾನಕ್ಕೆ ಬಾ, ನಿಧಾನಕ್ಕೆ ಬಾ. ವಾವ್, ಸೂಪರ್ ಸೂಪರ್. ಹೆಂಗೆ ಲಂಗ ಶೇಕ್ ಮಾಡು, ಲಂಗ ಅಳ್ಳಾಡ್ಸು ಮಗನೆ. ಮಾಡಲ್ವಾ? ಸರಿ ಬಿಡು. ಅಪ್ಪನು ಒರು ತರಕಾರಿಗಳು ನೋಡಿ ಇಷ್ಟು ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂದರೆ, ಬೆಂಡೆಕಾಯಿ ಬಂದು ಅರ್ಧ kg ತೊಗೊಂಡಿದ್ದೀನಿ, ಆಲೂಗೆಡ್ಡೆ 1 kg ತೊಗೊಂಡಿದ್ದೀನಿ, ಈ ಬದನೆಕಾಯಿ ಬಂದು ಅರ್ಧ kg, ಇದು ಕೂಡ ಅರ್ಧ kg ತೊಗೊಂಡಿದ್ದೀನಿ. ಕ್ಯಾರೆಟ್ ಆ್ಯಕ್ಚುಲಿ 1 kg ತೊಗೊಂಡಿದ್ದೆ. ನೋಡಿ ಎಲ್ಲ ನನ್ನ ಮಗಳು ತಿಂದಾಕಿರೋದು. ಅಪ್ಪ ಮಗಳು ಸೇರಿ ಕ್ಯಾರೆಟ್ ಎಲ್ಲ ಫುಲ್ ಖಾಲಿ ಮಾಡಿಬಿಟ್ರು. ಮತ್ತು ಕೋಸು ಇದೊಂದು ತೊಗೊಂಡಿದ್ದೀನಿ, 10 ರೂಪಾಯಿ ಅಷ್ಟೇ ಅದು. ಮತ್ತು ಹುಳ್ಳಿಕಾಯಿ ಅರ್ಧ kg, ಕ್ಯಾಪ್ಸಿಕಮ್ ಅರ್ಧ kg, ಬಟಾಣಿ ಅರ್ಧ kg ತೊಗೊಂಡು ಸುಳಿದಿಟ್ಟಿದ್ದೀನಿ ಆಲ್ರೆಡಿ. ಮತ್ತು ಇದು ಬಂದು ಹಸಿರು ಮೆಣಸಿನ್ಕಾಯಿ 10 ರೂಪಾಯಿ ಅಷ್ಟೇ ತೊಗೊಂಡಿದ್ದು. ಸೌತೆಕಾಯಿ ಮತ್ತು 2 ತೊಗೊಂಡಿದ್ದೀನಿ, ಇನ್ನೂ 2 ತೊಗೊಂಡಿದ್ದೆ, ಖಾಲಿ ಮಾಡಿಬಿಟ್ರು. ನೆಕ್ಸ್ಟ್ ಇದು ಬಂದು ಬಜ್ಜಿ ಮೆಣಸಿನ್ಕಾಯಿ, ನೆಕ್ಸ್ಟ್ ಇದು ಬಂದು ಬಜ್ಜಿ ಮೆಣಸಿನ್ಕಾಯಿ. ಇದರಲ್ಲೊಂದು ಬದನೆಕಾಯಿ ಬಂದುಬಿಟ್ಟಿದೆ, ಅದ್ರ ಜಾಗಕ್ಕೆ ಸೇರಿಸ್ಬಿಡೋಣ. ನೆಕ್ಸ್ಟು 3 ನಿಂಬೆಹಣ್ಣು, 3-4 ನಿಂಬೆಹಣ್ಣು ತೊಗೊಂಬಂದಿದ್ದೆ. ಆಲ್ರೆಡಿ 3 ಟೈಯರ್ಗೆ ಪೂಜೆ ಇತ್ತು ಇವತ್ತು ಆಟೋದು, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿಕೊಂಡು. ನೆಕ್ಸ್ಟ್ 1 ಕಟ್ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, 1 ಕಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ತರಕಾರಿ ಇವತ್ತು ತೊಗೊಂಬಂದಿದ್ದು. ಆ್ಯಕ್ಚುಲಿ ಈ ವಿಡಿಯೋನೆಲ್ಲ ನಾನು ಫಸ್ಟ್ ವಿಡಿಯೋ ಎಂಡ್ ಕ್ಲಿಪ್ಪಿಂಗ್ ಕೊಟ್ಟ ಮೇಲೆ ಕ್ಯಾಪ್ಚರ್ ಮಾಡಿರೋದು. ಜಾನು ಹಾಡು ಹೇಳೋದು, ಆಟೋ ಮುಂದೆ ಪೋಸ್ ಕೊಡೋದೆಲ್ಲ ನಾನು ಆಮೇಲೆ ಕ್ಯಾಪ್ಚರ್ ಮಾಡಿರೋದು. ಸೊ ಯಾರೂ ತಪ್ಪು ತಿಳ್ಕೊಬೇಡಿ.
ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಚಾನಲ್ನ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದಷ್ಟು ವೀಡಿಯೋಸ್ ಬರೋದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.